ಹಾಯ್ ಗೈಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಯಾರೆಲ್ಲ ಒಂದು ವೆಯ್ಟ್ ಮಾಡ್ತಿದ್ರು ರಿಸಲ್ಟ್ಗಾಗಿ, ಗುಲ್ಬರ್ಗ ಜಸ್ಕಾಮ್ ಅಂತ ಏನು ಕರಿತೀವಿ, ಅದರದ್ದೊಂದು ಇವಾಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳನ್ನ ಬಿಟ್ಟಿದ್ದಾರೆ. ಮೀನ್ಸ್ 1:1 ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದಿನ್ನೂ ಯಾರಿಗೂ ಸಿಕ್ಕಿಲ್ಲ ಅಂತಂದರೆ ಈ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಚಾನಲ್ ASV ಅಕಾಡೆಮಿ ಅಂತ ಸರ್ಚ್ ಮಾಡಿರೋ ಸಿಗ್ತದೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಚಾನಲ್ಗೆ ಹೋಗಿಬಿಟ್ರೆ ನಿಮಗೆ ಅಲ್ಲಿ ಕೂಡ ಸಿಗ್ತದೆ. ನೋಡಿ ಗೈಸ್, ಅದಕ್ಕಿಂತ ಮುಂಚೆ ಇನ್ನೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡ್ಕೋಬೋದು ನೀವು ಇಲ್ಲಿ ಗುಲ್ಬರ್ಗ ಅಂತಂದರೆ ಜಸ್ಕಾಮ್. ಈ ಜಸ್ಕಾಮ್ ಕಂಪ್ನಿ ನಿಯಮಿತ ಯಾವಾಗ ಬಂದಿದೆ? 14/10/2024, ಡೇಟು 17/10/2025 ಅಂತ ನೋಡ್ಬೋದು ನೀವು. 14/10/2024 ನೇಮಕಾತಿ ಆರಂಭ ಆಗಿತ್ತು. 17/10/2025 ಇದು ಇವಾಗ ಆಯ್ಕೆ ಪಟ್ಟಿ ಕಡ ಬಿಟ್ಟಿದ್ದಾರೆ. ಹುದ್ದೆ ಹೆಸರು ಕಿರಿಯ ಪವರ್ಮ್ಯಾನ್. ಮಿಕ್ಕುಳಿದ ವೃಂದ ಹುದ್ದೆಯ ವ್ಯಾಪ್ತಿಗೆ ಬರುವಂತಹ ಒಂದು ಬ್ಯಾಕ್ಲಾಗ್ ಪ್ಲಸ್ ಸೂಚಿತ ಹುದ್ದೆ. ಟೋಟಲಾಗಿ 44 ಇರ್ತವೆ. 15 + 29 ಬ್ಯಾಕ್ಲಾಗ್ ಹುದ್ದೆ ಇರ್ತವೆ. ಅವುಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಲಿಸ್ಟನ್ನು ಬಿಟ್ಟಿರ್ತಾರೆ. ನೋಡ್ಕೋಬೋದು ಯಾವ್ಯಾವಕ್ಕೆ ಎಷ್ಟೆಷ್ಟಿದ್ದಾವೆ ಅಂತೇಳಿ. ನೋಡ್ಬೋದು ನೀವು ಇಲ್ಲಿ 2A ವಿಕಲಚೇತನ 2A PHದವ್ರಿಗೆ 3 ಹುದ್ದೆ ಇದ್ದು, ಬಟ್ ಅಲ್ಲಿ ಯಾರೂ ಸಿಗಲಿಲ್ಲ ಅವರಿಗೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 3 ಹುದ್ದೆಗಳನ್ನ 2A ಸಾಮಾನ್ಯಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 3 ಹುದ್ದೆಗಳು ಬ್ಯಾಕ್ಲಾಗ್ ಇರಿಸಲಾಗಿದೆ. ಯಾವುದಕ್ಕೆ? 2A ಸಾಮಾನ್ಯ. 2A ಜನರಲ್ ಅವರಿಗೆ 2 ಹುದ್ದೆನಿದ್ದು ಆ 2 ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಎಷ್ಟು ಕಟ್ ಆಫ್ ಇತ್ತು ಅಂದರೆ 2Aಗೆ 95%, 95.68% ಅನ್ನುವಂಥದ್ದು ಇರ್ತದೆ. ಯಾರಿಗೆ? 2A ಜನರಲ್. ಮತ್ತು 2A ರೂರಲು 95.84. 2B PH ಅವ್ರಿಗೆ 1 ಹುದ್ದೆ ಇತ್ತು, ಯಾರೂ ಸೆಲೆಕ್ಟ್ ಆಗಿಲ್ಲ. 2B ಸಾಮಾನ್ಯ. 2B ಸಾಮಾನ್ಯದವರಿಗೆ 94.88% ಆಗಿದೆ. ಇನ್ನು 3A ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್ ಅವ್ರಿಗೆ 1 ಹುದ್ದೆ ಇತ್ತು, ಅದು ಯಾರೂ ಸೆಲೆಕ್ಟ್ ಆಗಿಲ್ಲ. 3A ಜನರಲ್ ಅವರಿಗೆ ಏನೂ ಇರಲಿಲ್ಲ, ಬಟ್ ಆಯ್ಕೆಯಾದಂಥ ಆಯ್ಕೆಯಾದಂಥ ಅಭ್ಯರ್ಥಿಗಳು ಒಂದಾಗಿರ್ತಾರೆ. 96.48. ಓಕೆ, ನೆಕ್ಸ್ಟ್ ನೀವು ಇದು ನೋಡ್ಕೋಬೋದು. ಈ ಥರದ್ದೆಲ್ಲ ಹೇಳ್ತಾ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. PDF ಕಳಿಸಿರ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ, ಹೋಗಿಬಿಟ್ಟು ಜಾಯ್ನ್ ಆಗಿ. ಓಕೆ, ಮತ್ತು ಇದ್ರ ಬಗ್ಗೆ ಏನಾದರೂ ನಿಮ್ಮದು ಅಪ್ಡೇಟ್ ಇತ್ತು ಅಂತಂದರೆ ಕೊಡ್ತಾ ಇರ್ತೀವಿ ಅಪ್ಡೇಟನ್ನು. ಹೊಸಬ್ರು ಯಾರಾದರೂ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ನಿಮ್ಗೆ ಏನು ಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಹಾಗೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಸೆಲೆಕ್ಟ್ ಆಗಿದ್ದೀರೋ ಅವ್ರಿಗೆಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳ್ಸೋಕ್ಕೆ ಸಾಧ್ಯವಾಗಿರಬೇಕು. ಇಲ್ಲಿ ನೋಡ್ಬೋದು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ. ಸಿದ್ಧಾರೂಢ ಈ ಥರದ್ದೆಲ್ಲ ನೇಮ್ ಇದೆ. ನಿಮ್ಮ ಹೆಸರು ಇದರಲ್ಲಿ ಬಂದಿದೆಯಾ ಇಲ್ಲೋ ಚೆಕ್ ಮಾಡ್ಕೊಳ್ಳಿ. ಬಂದವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೋಡ್ಬೋದು ಟೋಟಲಾಗಿ 40 ಜನ ಸೆಲೆಕ್ಟ್ ಆಗಿರ್ತಾರೆ. ಓಕೆ, ಹುದ್ದೆಗಳು ಎಷ್ಟಿದ್ದು? 44 ಇದ್ದು, ಬಟ್ ಎಲ್ಲ ಸೇರಿಸಿ ಅವ್ರಿಗೆ 4 ಜನ ಸಿಗಲಿಲ್ಲ. ಟೋಟಲಾಗಿ 40 ಜನ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಮತ್ತೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.